ನಂಗಂತೂ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಫೀಲ್ ಆಯಿತು ಅವ್ರಂಗೆ ಅಂದ ತಕ್ಷಣ. ಏನಪ್ಪ ಏನು ಪ್ರಾಬ್ಲಮ್ ಇಲ್ಲ, ಇದೊಂದು ಹಂಗೆ ಹೇಳ್ಬಿಟ್ರಲ್ಲ ಅಂತ. ಇವಾಗ ನಾನು ಇಷ್ಟು ಮಾತ್ರ ನುಗ್ಗಂಥ ಸಿಚುವೇಶನ್ ಬರ್ತಾ ಇರಲಿಲ್ಲ. ನೀವ್ಯಾರು ನಾನು ಮಾಡಿದ ತಕ್ಷಣ ಮಾಡೋದಕ್ಕೆ ಹೋಗಬೇಡಿ. ನೀವ್ಯಾರಾದರೂ 5 ಮಂತು 3 ಮಂತ್ ಪ್ರೆಗ್ನೆಂಟ್ ಇದ್ದರೆ ಬರೀ ಒಂದು ದಿನಕ್ಕೆ 3 ಮಾತ್ರೆ ಇದ್ದಿದ್ದನ್ನ ನಾನು ಒಂದು ದಿನಕ್ಕೆ 6 ಮಾತ್ರೆ ಮಾಡ್ಕೊಂಡಿದ್ದೀನಿ. ಇವಾಗ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬ್ಕೊಂಡಂಗೆ ಆಗೋಯ್ತು ನನಗೆ. ಯಾಕಂದ್ರೆ ಇಷ್ಟು ದಿನ ಅಂದರೆ ಯಾಕೆ ಹಾಗೆ ನನಗೇನೆ ಹಂಗೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಯಾಕಂದ್ರೆ ನಂಗೆ ಹೇಳೇ ಇರಲಿಲ್ಲ ನಮ್ಮಮ್ಮ. ನೆನ್ನೆ ಹೇಳಿದ್ರು, ಅವಾಗ ನನಗೆ ಒಂಥರ ಸಮಾಧಾನ ಆಯ್ತು. ಹೆಲೋ, ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಹೇಳಿದ್ನಲ್ಲ ದಿವತ ಡಾಕ್ಟರ್ಗೆ ನಾನು ರಿಪೋರ್ಟ್ ತೋರಿಸ್ಬೇಕು ಅಂತ ಹೇಳಿ. ಸೊ ಕನ್ಸಲ್ಟೇಷನ್ಗೆ ಹೋಗ್ತಾ ಇದ್ದೀನಿ. ನನಗಂತೂ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಭಯ ಆಯ್ತೈತೆ. ನಾನು 3 ಮಂತ್ ಸ್ಕ್ಯಾನು, 5 ಮಂತ್ ಸ್ಕ್ಯಾನು, 7 ಮಂತ್ ಸ್ಕ್ಯಾನು ಸ್ಕ್ಯಾನಿಂಗ್ ಹೋಗಬೇಕಾದ್ರೂ ಕೂಡ ನಂಗೆ ಅಷ್ಟು ಭಯ ಆಗಲಿಲ್ಲ, ಹೆದರ್ಕೊಳ್ಳಿಲ್ಲ ನಾನೇನು, ಬಿಡು ಅಂತ ಅಂದ್ಕೊಂಡು ಹೋದೆ. ಬಟ್ ಇವಾಗ ರಿಪೋರ್ಟ್ ತೋರಿಸೋದಕ್ಕೆ ನಂಗೆ ಸೀರಿಯಸ್ ಆಗಿ ಭಯ ಆಯ್ತೈತೆ. ಏನು ಹೇಳ್ತಾರೋ ಅಂತ ಹೇಳಿ. ಕೊಡು. ಸೊ ಇವಾಗ ಆಟೋ ಕಾಲ್ ಮಾಡಿದ್ದೀನಿ, ಆಟೋ ಬರ್ತಾ ಇದೆ. ಅಷ್ಟೊತ್ತಿಗೆ ನಾನು ರೆಡಿಯಾಗಿದ್ದೀನಿ. ನಾನು ಹೋಗಿರ್ತೀನಿ, ಆಮೇಲೆ ನಮ್ಮಮ್ಮ ಬರ್ತಾರಂತೆ. ಯಾಕಂದರೆ ಅಲ್ಲಿ BP ಚೆಕ್ ಮಾಡಿಸಿ ಸ್ವಲ್ಪ ಹೊತ್ತು ಅಲ್ಲಿ ವೆಯ್ಟ್ ಮಾಡೋಷ್ಟಕ್ಕೆ ಜಾಸ್ತಿ ಟೈಮ್ ಆಗುತ್ತೆ. ನಮ್ಮಮ್ಮ ಬೇರೆ ಬಟ್ಟೆ ಒಣಗಿ ಹಾಕ್ಬಿಟ್ಟಿದ್ದಾರೆ ಇವತ್ತು, ಅದಕ್ಕೆ ಹೋಗ್ದು ಒಣಗಿ ಹಾಕ್ಬಿಟ್ಟು ಬರ್ತೀನಿ, ನೀನು ಹೋಗಿರು ಅಂತ ಹೇಳವ್ರೆ. BP ಎಲ್ಲ ಚೆಕ್ ಮಾಡಿಸ್ತಾ ಇರ್ತೀನಿ. ಅಷ್ಟೊತ್ತಿಗೆ ನಮ್ಮಮ್ಮ ಜಾಯ್ನ್ ಆಗ್ತಾರೆ. ಯಾಕಂದರೆ BP ಹತ್ರ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬೇಗನೆ ಹೋಗಬೇಕಿತ್ತು, ಬೇಗನೆ ಹೋಗಬೇಕು ಅಂತ ಅಂದ್ಕೋತೀನಿ. ಬಟ್ ನಾನು ಎದ್ದೇಳೋದೇ ಲೇಟಾಗಿ ಹೋಗುತ್ತೆ. ಎದ್ದು ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗೋಷ್ಟಕ್ಕೆ ಟೈಮೇ ಆಗೋಗುತ್ತೆ. ಅದಕ್ಕೆ ನಮ್ಮಮ್ಮ 7 ಗಂಟೆಗೆ ಹೋಗ್ತೀನಿ ಅಂತ ಹೇಳಿದೆ, ನೀನು ಆಗಲೇ 8 ಗಂಟೆ 9 ಗಂಟೆ ಆಗಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇವಾಗ 8:45 ಟೈಮು. ಎಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಮಕ್ಕಳೆಲ್ಲ, ಟೈಮ್ ಆಗೋಗಿದೆ. ಅಂದರೆ ಹಳ್ಳಿ ಸೈಡಲ್ಲಿರೋರು ಬೇಗ ಬೇಗ ಬಂದುಬಿಟ್ಟಿರ್ತಾರಲ್ವ, ಹಾಗಾಗಿ ಸ್ವಲ್ಪ ಇದಾಗುತ್ತೆ. ಆಟೋ ಬಂತು ಅನಿಸುತ್ತೆ. ನಾನು ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ನಾನು ಟಿಫನ್ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿ ಹೋಟೆಲಿಂದನೇ ಇಡ್ಲಿ ತರಿಸ್ಕೊಂಡಿದ್ದೆ ನಾನು, ನನಗೂ ಅಮ್ಮಂಗೂ. ಆಮೇಲೆ ನಾನು ಆಟೋ ಬಂತು, ಸೊ ಹೋಗ್ತಾ ಇದ್ದೀನಿ. ಇವಾಗ ನಾನು ಆಟೋದಲ್ಲಿ ಕಾಲ್ ಮಾಡಿದ್ದೆ, ಸ್ವಲ್ಪ ಲೇಟ್ ಆಯಿತು, ಬಟ್ ಬಂದರು. ಬಟ್ ನನಗೆ ಏನೋ ಒಂಥರ ಭಯ ಆಗ್ತಾಯಿದೆ. ನನಗೆ ಯಾಕೋ ಗೊತ್ತಿಲ್ಲ ಈ ಸಲ ಎಷ್ಟು ಭಯ ಆಗ್ತಾ ಇರೋದು. ನಾನು ಒಳಗೆ ಯಾರೂ ಬಿಡೋದಿಲ್ಲ ಅಂತ ಹೇಳಿ ನಮ್ಮ ಮಮ್ಮಿನ ಬೇಡ ಬರಬೇಡಿ ಅಂತ ಹೇಳಿದ್ದೆ. ಬಟ್ BP ಚೆಕ್ ಮಾಡ್ಸೋ ಕಡೆ ಕೂತಿದಾಗ ನಂಗೆ ಇದ್ದಕ್ಕಿದ್ದಂಗೆ ತಲೆ ಸುತ್ತಿದಂಗೆ ಆಗೋಯ್ತು. ಅವಾಗ ತಕ್ಷಣ ನಮ್ಮ ಮಮ್ಮಿಗೆ ಕಾಲ್ ಮಾಡಿದೆ. ನಂಗೆ ಯಾಕೋ ಆಯ್ತಲ್ಲ ಮಮ್ಮಿ, ತಲೆ ಸುತ್ತಾ ಇದೆ ಅಂತ ಹೇಳಿದೆ. ನಮ್ಮ ಮಮ್ಮಿ ಬಂದರು. ಅಷ್ಟೊತ್ತಿಗೆ ಚೆಕಪ್ ಎಲ್ಲ ಮುಗಿಸ್ಕೊಂಡು ಟೆಸ್ಟಿಗೆ ಕೊಟ್ಟು ರಿಪೋರ್ಟ್ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿವರೆಗೂ ವೆಯ್ಟ್ ಮಾಡೋದೇನಕ್ಕೆ ಅಂತ ಹೇಳಿ ಮನೆಗೆ ಹೊರಟೋ ನಾವು. ಹಂಗೆ ಹೋಗ್ಬೇಕಾದ್ರೆ ಫ್ರೂಟ್ಸ್ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ಆರೆಂಜ್ ತೊಗೊಂಡ್ವಿ. ಆ್ಯಂಡ್ ಕರ್ಬೂಜ ಹಣ್ಣು ತೊಗೋಬೇಕು ಅಂತ ಅಂದ್ಕೊಂಡೆ. ಬಟ್ ನಂಗೆ ಅದು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಲ್ಲ, ಹಾಗಾಗಿ ಬೇಜಾರು ಸುಮ್ಮನೆ, ಅದಕ್ಕೆ ತೊಗೊಳ್ಳಿಲ್ಲ. ಆಮೇಲೆ ನಮ್ಮ ಮಮ್ಮಿ ಕಲ್ಲಂಗಡಿ ಹಣ್ಣು ತೊಗೊಳ್ಳೋಣ ಅಂತಂದರು. ಯಾಕಂದರೆ ಈ ಟೈಮಲ್ಲಿ ಕಲ್ಲಂಗಡಿ ಹಣ್ಣು ಚೆನ್ನಾಗಿ ತಿನ್ನಬೇಕು. ನಾನಂತೂ ಅದಕ್ಕೆ ಚೆನ್ನಾಗಿ ತಿಂತಾಯಿದ್ದೀನಿ. ನಾನು ಎವ್ರಿ ಡೇ ತಿಂತೀನಿ ಇವಾಗ ಕಲ್ಲಂಗಡಿ ಹಣ್ಣು. ಯಾಕಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ನೀರಿನಂಶ ಇರೋದು ಜಾಸ್ತಿ ತಿನ್ನಬೇಕು. ನಾರ್ಮಲ್ ಆಗಿರೋರನ್ನೇ, ಇನ್ನೊಂಥರಲ್ಲಿ ಪ್ರೆಗ್ನೆಂಟ್ ಅಂತೂ ತಿನ್ನಲೇಬೇಕು ಕಂಪಲ್ಸರಿ. ಹಾಗಾಗಿ ಜಾಸ್ತಿ ತೊಗೋತಾ ಇದ್ದೀನಿ. ಇವಾಗ ಜಸ್ಟ್ ಮನೆಗೆ ಬಂದೆ ನಾನು ಹಾಸ್ಪಿಟಲಿಂದ. ಅಂದರೆ ನಂದು 12 ಗಂಟೆಗೆ ಇನ್ನೊಂದು ರಿಪೋರ್ಟ್ ಇದೆ, ಸೊ ಅದನ್ನ ಹೋಗಿ ಈಸ್ಕೊಬರ್ಬೇಕು ನಾನು. ಇವಾಗ ಡಾಕ್ಟರ್ ಏನು ಹೇಳಿದ್ರು ಅಂತಂದರೆ, ಹೌದು ಬೇಬಿ ವೆಯ್ಟ್ ಕಮ್ಮಿ ಇದೆ, ಬಟ್ ಪ್ರಾಬ್ಲಮ್ ಅಂತ ಏನೂ ಇಲ್ಲ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದಾರೆ. ಸೊ ಅದನ್ನು ಅವ್ರು ಹೇಳೋವರೆಗೂ ನಿಲ್ಲಿಸ್ಬಾರ್ದಂತೆ, ತೊಗೋಬೇಕಂತೆ. ಆ್ಯಂಡ್ ಇವಾಗ ಬೇಬಿ ಆಟೋಮೆಟಿಕ್ಕಾಗಿ ವೆಯ್ಟ್ ಗೇನ್ ಆಗುತ್ತೆ, ಸೊ ವರಿ ಮಾಡ್ಕೊಳ್ಳೋ ಅಂಥದ್ದೇನಿಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಟ್ಯಾಬ್ಲೆಟ್ ನಾನು ತೊಗೊಬಂದಿಲ್ಲ, ತೊಗೊಬರ್ಬೇಕು, ಪ್ರೈವೇಟಲ್ಲಿ ಬರ್ದಿರೋದು. ನನಗಿವಾಗ ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟು, ಶುಗರ್ ಟೆಸ್ಟ್ ಮಾಡಿದ್ರು. ಅದರಲ್ಲಿ 2 ರಿಪೋರ್ಟ್ ಬಂತು, ಇನ್ನೊಂದು ರಿಪೋರ್ಟ್ ಬಂದಿಲ್ಲ. ಅದನ್ನೇ 12 ಗಂಟೆ ಕೊಡ್ತೀನಿ ಅಂತ ಹೇಳಿರೋದು. ಸೊ ಅದನ್ನ ಈಸ್ಕೊಂಡು ಅಲ್ಲಿ ತೋರಿಸ್ತೀನಲ್ಲ, ಅವಾಗ ಹೇಳ್ತೀನಿ, ಮ್ಯಾಮ್ ನಾನು ಕ್ಯಾಲ್ಶಿಯಂ ವಿಟಮಿನ್ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂತ. ಅದು ತೊಗೊಂಡಿಲ್ಲ ಅಂತ ಹೇಳಿದ್ರೆ ಬೈತಾರೆ, ಏನೂ ಮಾಡೋದಕ್ಕಾಗಲ್ಲ. ಅದನ್ನು ಒಂದ್ಸಲ ಮೆನ್ಷನ್ ಮಾಡಿ ಹೇಳಿಬಿಡ್ತೀನಿ. ಯಾಕಂದರೆ ಅದು ತೊಗೊಂಡೇ ಇರೋ ಕಾರಣದಿಂದ ಏನಾದರೂ ಬೇಬಿ ವೆಯ್ಟ್ ಕಮ್ಮಿ ಆಯಿತಾ ಅಂತ. ವೆಯ್ಟ್ ಕಮ್ಮಿ ಐತೆ ಅಂದರೆ ತೀರಾ ಕಮ್ಮಿ ಏನಿಲ್ಲ, 200 ಗ್ರಾಮ್ ಏನೋ ಕಮ್ಮಿ ಇದೆಯಂತೆ. ಅದಕ್ಕೆ ಅವರು ನನಗೆ ಈಗ 15 ಡೇಸ್ಗೆ ಒನ್ಸ್ ಬರೋದಕ್ಕೆ ಹೇಳಿದ್ದಾರೆ. ಸೊ ನಾನಿವಾಗ ನೆಕ್ಸ್ಟ್ ವೆಡ್ನೆಸ್ಡೇಗೆ ಹಾಸ್ಪಿಟಲ್ಗೆ ಹೋಗಬೇಕು. ಆವಾಗ ಸ್ಕ್ಯಾನಿಂಗ್ ಬರೀತೀನಿ ಅಂತ ಹೇಳಿದ್ದಾರೆ. ಇವಾಗ ನಾನು ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡಿದಾಗ ಆವಾಗ ಸ್ಕ್ಯಾನಿಂಗ್ ಬರೀತಾರಲ್ಲ, ಆವಾಗ ಬೇಬಿ ವೆಯ್ಟು ಕರೆಕ್ಟಾಗಿದೆ ಅಂತ ಹೇಳಿದಾಗ ಅವರು ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ. ಸೊ ತೊಗೋಬೇಕು. ನಾನು ಇನ್ನೂ ತೊಗೊಂಡಿಲ್ಲ. ಬಟ್ ಸಂಜು ಮಾತ್ರ ಸಿಕ್ಕಾಪಟ್ಟೆ ಬೈತವ್ರೆ, ನೀನು ಮಾತ್ರ ನುಂಗಿಲ್ಲ ಅದಕ್ಕೆ ಹಂಗಾಗಿರೋದು ಅಂತ ಹೇಳಿ. ಅಂದರೆ ಸಲನೂ ಕೂಡ ಬೇಬಿ ವೆಯ್ಟ್ ಕಮ್ಮಿ ಅಂತ ಸ್ಕ್ಯಾನಿಂಗಲ್ಲಿ ಹೇಳಿದರು, ಬಟ್ ಡಾಕ್ಟರ್ ಏನೂ ಹೇಳಿರಲಿಲ್ಲ. ಬಟ್ ಈ ಸಲ ಹಾಗೆ ಅಂತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ವೆಯ್ಟ್ ಕಮ್ಮಿ ಅಂತ ಹೇಳಿದ್ರು. ನನಗಂತೂ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಫೀಲ್ ಆಯಿತು ಅವ್ರಂಗೆ ಅಂದ ತಕ್ಷಣ. ಏನಪ್ಪ ಏನು ಪ್ರಾಬ್ಲಮ್ ಇಲ್ಲ, ಇದೊಂದು ಹಂಗೆ ಹೇಳ್ಬಿಟ್ರಲ್ಲ ಅಂತ. ಸೊ ಏನೂ ಮಾಡೋದಕ್ಕಾಗಲ್ಲ.
ಆದರೆ ನನ್ನ ಅಕ್ಕಪಕ್ಕದಲ್ಲಿ ನನ್ನ ಜೊತೆಲಿ ಬಂದಿದ್ದವ್ರಿಗೆಲ್ಲ ಬ್ಲಡ್ ಇಲ್ಲ ಅಂತ ಹೇಳಿ ಬ್ಲಡ್ಡೆಲ್ಲ ತರಿಸಿ ಹಾಕಿಸ್ತಾಯಿದ್ರು. ಸೊ ಅವ್ರು ನಂಗೆ ಹೇಳಿದ್ರು, ಆಗ ಅವರೇನೆ ಹೇಳಿದ್ದು, ಪರವಾಗಿಲ್ಲ ಬಿಡಿ, ಬೇಬಿ ವೆಯ್ಟ್ ತಾನೆ, ಅದೇನು ಆಟೋಮೆಟಿಕ್ಕಾಗಿ ಗ್ರೋತ್ ಆಗಿಬಿಡುತ್ತೆ, 8 ಮಂತ್ಗೆಲ್ಲ ತುಂಬ ಬೇಗ ಗ್ರೋತ್ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋ ಅಂಥದ್ದೇನಿಲ್ಲ. ಇವಾಗ ನೋಡಿ ನಮಗೆ ಹೊಟ್ಟೆ ಸುತ್ತ ನೀರು ಕಮ್ಮಿ ಅಂತ ಹೇಳಿದ್ದಾರೆ ಅಂತ ಒಬ್ಬರು ಹೇಳಿದ್ರು. ಇನ್ನೊಬ್ರು ನನಗೆ ಬ್ಲಡ್ ಇಲ್ಲ ಅಂತ ಹೇಳಿ ಆಲ್ರೆಡಿ 2 ಬಾಟಲ್ ತರಿಸಿ ಬ್ಲಡ್ ಹಾಕ್ಸಿದ್ದೀವಿ, ಮತ್ತೆ ಹಾಕಿಸ್ಬೇಕು ಡೆಲಿವರಿ ಎಷ್ಟೊತ್ತಿಗೆ ಅಂತ ಹೇಳ್ತಾ ಇದ್ರು. ಸೊ ಅವಾಗೆಲ್ಲ ಒಂದು ಕಡೆ ಅನಿಸ್ತು, ಪರವಾಗಿಲ್ಲ ಬಿಡು, ವೆಯ್ಟ್ ತಾನೇ ಗ್ರೋತ್ ಆಗುತ್ತೆ ಅಂತ. ಆದರೂ ಡೇಟ್ ಹತ್ರ ಬರ್ತಾ ಭಯ ಜಾಸ್ತಿನೇ ಆಗುತ್ತೆ, ಯಾಕಂದರೆ ಏನಾದರೂ ಒಂದು ಪ್ರಾಬ್ಲಮ್ ಥರ ಬರ್ತಾ ಇರುತ್ತಲ್ಲ. ಸೊ ಹಾಗಾಗಿ ಏನು ಮಾಡೋದಕ್ಕಾಗಲ್ಲ, ವೆಯ್ಟ್ ಅಲ್ವಾ, ಗ್ರೋತ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅವರು ಕೂಡ ಅದನ್ನೇ ಹೇಳಿದ್ರು, ಪ್ರಾಬ್ಲಮ್ ಅಂತ ಏನಿಲ್ಲ, ಏನು ವರಿ ಮಾಡ್ಕೊಳ್ಳೋದಂತೆ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಸೊ ಓಕೆ, ನಾನು ನೆಕ್ಸ್ಟ್ ಇವಾಗ ಮತ್ತೆ ರಿಪೋರ್ಟ್ ಇಸ್ಕೊಳ್ಳೋಕೆ ಹೋಗಬೇಕು. ಅದರಲ್ಲಿ ಏನು ನಾರ್ಮಲ್ ಇದೆ ಏನು ಇತ್ತು ಅಂತ ಗೊತ್ತಿಲ್ಲ. ಸೊ ಈಸ್ಕೊತೀನಿ, ಅವ್ರಿಗೆ ತೋರಿಸ್ತೀನಿ, ಅದನ್ನು ಏನು ಹೇಳ್ತಾರೆ ಅಂತ ನಾನು ಹೇಳ್ತೀನಿ. ಅಮ್ಮ ಇವಾಗ ಸ್ವಲ್ಪ ಹೊರಗಡೆ ಎಲ್ಲೋ ಹೋಗ್ತಾ ಇದ್ದಾರೆ, ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಅವ್ರು ಹಾಗೆ ಹೋಗ್ತಾರೆ, ನಾನು ಹಂಗೆ ಬಿಟ್ಬಿಟ್ಟು. ಸೊ ಓಕೆ ಗೈಸ್, ನಾನು ರಿಪೋರ್ಟ್ ಎಲ್ಲ ಈಸ್ಕೊಂಡು ಡಾಕ್ಟರ್ ಏನು ಹೇಳಿರ್ತಾರೆ ಅನ್ನೋದನ್ನ ಹೇಳ್ತೀನಿ, ಓಕೆನಾ. ನಮ್ಮಮ್ಮ ಅವರು ಹಂಗೇ ಆಟೋ ಹತ್ಕೊಂಡು ಹೊರಟ್ರು. ನಾನು ಸಿರಿನ ಮತ್ತು ಪ್ರಣೀತನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಜೊತೆಗೆ ಅವರು ಕೂಡ ಬರ್ತೀನಿ ಅಂತಂದರು, ಆ್ಯಂಡ್ ನಾನು ಒಬ್ಬಳೇ ಹೋಗ್ತಿದ್ನಲ್ಲ ಅಂತ ಹೇಳಿ. ಸೊ ಎಲ್ಲ ತೋರಿಸ್ಕೊಂಡು ನನಗೆ ಆವಾಗಲೇ ಟ್ಯಾಬ್ಲೆಟ್ ಬರೆದಿದ್ರಲ್ಲ, ಅದನ್ನು ನಾನು ಇವಾಗ ತೊಗೋತಾ ಇದ್ದೀನಿ, ಮಹೇಂದ್ರ ಮೆಡಿಕಲಲ್ಲಿ ತೊಗೊಂಡೆ. ಸೊ ನಾನು ಜಾಸ್ತಿ ಏನು ತೊಗೊಳ್ಳಿಲ್ಲ, ಕಮ್ಮಿ ತೊಗೊಂಡೆ, ಯಾಕಂದರೆ ವೆಯ್ಟ್ ಗೇನ್ ಆಗುತ್ತೆ ಅಷ್ಟರಲ್ಲಿ ಅಂತ ಹೇಳಿ. ಗೈಸ್, ಇವಾಗ ತಾನೇ ಹಾಸ್ಪಿಟಲಿಂದ ಬಂದೆ ನಾನು. ಏನು ಹೇಳ್ತಾರಲ್ಲ ಹಾಗೆ ನಮ್ಗೆ ಏನು ಕೊಟ್ಟಿರ್ತಾರೆ ಅದನ್ನ ನಾವು ತೊಗೊಳ್ಳೇಬೇಕು. ಸೊ ನನಗೆ ಇವೆರಡು ಮಾತ್ರೆ ಕೊಟ್ಟಿದ್ದು, ಅದು ಚಿಕ್ಕದೇನೆ, ಆರಾಮ್ಸಾಗಿ ಇದನ್ನು ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಮಾತ್ರೆನ ನಾನು ತೊಗೊಂಡಿದ್ದಿದ್ರೆ ಇವಾಗ ನಾನು ಇಷ್ಟು ಮಾತ್ರೆನ ನುಂಗಂಥ ಸಿಚುವೇಶನ್ ಬರ್ತಾ ಇರಲಿಲ್ಲ. ನಾನೇನು ಮಾಡಿದೆ ಅಂದರೆ, ಅಯ್ಯೋ ಯಾಕೆ ಬಿಡು, ನುಂಗ್ರಾಯ್ತು, ನುಂಗ್ರಾಯ್ತು, ಏನು ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಸೊ 2 ಮಂತು ನಾನು ಟ್ಯಾಬ್ಲೆಟ್ನ ತೊಗೊಳ್ದೇ ಇರೋ ಕಾರಣ ನನಗೆ ಬೇಬಿ ವೆಯ್ಟ್ ಕಮ್ಮಿ ಆಗಿ, ಸೊ ಇದನ್ನು ಕೂಡ ಟ್ಯಾಬ್ಲೆಟ್ ಬರೆದಿದ್ದಾರೆ. ಅಂದರೆ ಜಾಸ್ತಿ ಏನು ಕಮ್ಮಿ ಆಗಿಲ್ಲ. ಸೊ 15 ಡೇಸ್ ಚೆಕಪ್ಗೆ ಹೋಗ್ತೀನಲ್ಲ, ಅಲ್ಲಿವರೆಗೂ ಇದನ್ನು ತೊಗೋಬೇಕಂತೆ. ಇದು 1 ಮಾತ್ರನೇ 30 ಬರೆದಿದ್ರು. ಸೊ ಟೋಟಲ್ ಮಾತ್ರೆ ಬಂದು 90 ಬರೆದಿದ್ರು. ಬಟ್ ನಾನೇನು ಮಾಡಿದೆ ಅಂದರೆ 10 ಮಾತ್ರೆ ಕೊಡಿ ಸಾಕು ಅಂತ ಹೇಳಿ ತೊಗೊಬಂದೆ, ಯಾಕಂದರೆ ಇನ್ನೂ 15 ಡೇಸ್ ಅಲ್ಲ, ಇದನ್ನು ತೊಗೊಂಡಾದ್ಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ತೊಗೊಂಡ್ರಾಯ್ತು ಅಂತ ಹೇಳಿ. ಬಟ್ ಇದು ಮಾತ್ರ 15 ಕೊಟ್ಟಿದ್ದಾರೆ, ಇವೆರಡು ಮಾತ್ರ 10 ಕೊಟ್ಟಿದ್ದಾರೆ ಅಷ್ಟೇ. ಈ ಮಾತ್ರನ ಬರೀ ಒಂದು ದಿನಕ್ಕೆ 3 ಮಾತ್ರೆ ಇದ್ದಿದ್ದನ್ನ ನಾನು ಒಂದು ದಿನಕ್ಕೆ 6 ಮಾತ್ರೆ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 1 ಟೈಮ್ಗೆ 2 ಮಾತ್ರೆ ತೊಗೋಬೇಕು, ಇದನ್ನು ಸೇರಿ ಅವ್ರು ಹೇಳಿದ್ದಾರೆ. ಇದನ್ನು ತೊಗೊಂಡು ಇದನ್ನು ತೊಗೊಳ್ಳಿ ಅಂತ ಹೇಳಿ. ಸೊ ಇವಾಗ ಮಾತ್ರೆ ತೊಗೋಬೇಕು. ಇದು ಬಂದು ಬೆಳಿಗ್ಗೆ ಮಾತ್ರೆ, ಇದು ಮಧ್ಯಾಹ್ನ ಮಾತ್ರೆ, ಇದು ನೈಟ್ ಮಾತ್ರೆ, ಇದು ಮಧ್ಯಾಹ್ನ ಮಾತ್ರೆ, ಇದು ಬೆಳಿಗ್ಗೆ ಮತ್ತು ನೈಟು. ಸೊ ಇಷ್ಟು ಮಾತ್ರೆನ ತೊಗೋಬೇಕು. ದಯವಿಟ್ಟು ನೀವ್ಯಾರು ನಾನು ಮಾಡಿ ತಪ್ಪನ ಮಾಡೋದಕ್ಕೆ ಹೋಗಬೇಡಿ. ನೀವ್ಯಾರಾದರೂ 5 ಮಂತು 3 ಮಂತ್ ಪ್ರೆಗ್ನೆಂಟ್ ಇದ್ದರೆ, ಸೊ ನಿಮ್ಗೆ ಏನು ಕೊಟ್ಟಿರ್ತಾರೆ ಡಾಕ್ಟರು ಅದನ್ನು ತೊಗೊಳ್ಳಿ. ಅವ್ರು ಕೊಡೋದೇ ಬೇಬಿ ಡೆವಲಪ್ಮೆಂಟ್ ಆಗೋದಕ್ಕೆ. ನಾನು ಸುಮ್ಮನೆ ಕೇರ್ಲೆಸ್ ಮಾಡಿಬಿಟ್ಟೆ, 2 ಮಂತ್ವರೆಗೂ ನಾನು ತೊಗೊಳ್ಳೇ ಇಲ್ಲ. ಬಟ್ 3 ಮಂತ್ವರೆಗೂ ಏನು ಟ್ಯಾಬ್ಲೆಟ್ ಕೊಟ್ಟರು ಕಂಟಿನ್ಯೂಸಿ ತೊಗೊಂಡೆ ನಾನು, ಅದೇ ಕನ್ಸೀವ್ ಆಗಿ 3 ಮಂತ್ ತುಂಬೋವರೆಗೂ. ಬಟ್ ಈಗ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ನೆಗ್ಲೆಕ್ಟ್ ಮಾಡಿದ್ರಿಂದ ಇವಾಗ ನನಗೆ ಗೊತ್ತಾಯಿತು. ಸೊ ನಾನು ಮಾಡಿದ ತಪ್ಪನ್ನ ನೀವು ಮಾಡೋಕ್ಕೆ ಹೋಗ್ಬಿಡಿ. ನನಗೆ ಮಾತ್ರೆ ನುಂಗೋದು ಅಂದ್ರೆ ಸೀರಿಯಸ್ಲಿ ನಂಗೆ ಅಳು ಬರುತ್ತೆ. ನನಗೆ ಒಂಥರ, ನನಗೆ ಡಾಕ್ಟರು ಇದು ಮಾತ್ರೆ ಬರ್ಕೊಟ್ರೆ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬ್ಕೊಂಡಂಗೆ ಆಗೋಯ್ತು ನನಗೆ. ಯಾಕಂದರೆ ಮಾತ್ರೆ ನುಂಗಬೇಕಲ್ಲಪ್ಪ ಅಂತ ಹೇಳಿ. ನನಗೆ ಈ ಮಾತ್ರೆ ನುಂಗೋದು ಹಿಂಗೋದು ಅವೆಲ್ಲ ನನಗೆ ಆಗಲ್ಲ ಗೈಸ್. ನನಗೆ ಒಂಥರ, ಬಟ್ ಇನ್ನೇನು ಮಾಡೋದು, ಇನ್ನೇನು ಡೆಲಿವರಿ ಡೇಟ್ ಎಲ್ಲ ಹತ್ತತ್ರ ಬರ್ತಾ ಇದೆಯಲ್ಲ. ಸೊ ಅಷ್ಟೊತ್ತಿಗೆ ಹೆಂಗೋ ಕಷ್ಟಪಟ್ಟು ನುಂಗ್ತೀನಿ, ಏನು ಮಾಡೋಕ್ಕಾಗುತ್ತೆ. ಅವರು ನಮ್ಮ ಹೆಲ್ತ್ಗೋಸ್ಕರನೇ ಅಲ್ವಾ ಬರ್ದಿರೋದು. ಹಾಗಾಗಿ ಸೊ ನಾನು ಮಾಡಿದ ತಪ್ಪನ್ನ ನೀವು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓಕೆ ಗೈಸ್, ಇವಾಗ ತಾನೇ ಜಸ್ಟ್ ಬಂದಿದ್ದೀನಲ್ಲ, ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಗೈಸ್, ಗೋಬಿ ತರಿಸ್ದೆ ನಾನು. ಇಲ್ಲೇ ಪಕ್ಕದ ಮನೆಯಲ್ಲೇ ಗೋಬಿ ಮಾಡ್ತಾರೆ, ಅದಕ್ಕೆ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು ಅಂತ ಹೇಳಿ ಗೋಬಿ ತರಿಸಿದ್ದೀನಿ. ಸೊ ತಿನ್ನಬೇಕು, ತುಂಬ ದಿನ ಆಗೈತೆ ನಾನು ತಿಂದು. ಗೈಸ್, ನಾನು ಊಟ ಮಾಡಿ ಟ್ಯಾಬ್ಲೆಟ್ ನುಂಗಿ ಸ್ವಲ್ಪ ಹೊತ್ತು ಮಲಗಿದ್ದೆ. ಸೊ ಇವಾಗ ಸಿರಿ ಬಂದು ಎಬ್ರಿಸಿದ್ಲು. ಸೊ ಇವಾಗ ಜಸ್ಟು ಎದ್ದೆ ನಾನು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನಾನು 15 ಡೇಸ್ ಒನ್ಸ್ಗೆ ಟೆಸ್ಟಿಗೆ ಹೋಗ್ಬೇಕಲ್ವಾ. ಸೊ ಹಾಗಾಗಿ ನಾನು ಊರಿಗೆ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀನಿ. ಯಾಕಂದರೆ ನೆಕ್ಸ್ಟ್ ವೆಡ್ನೆಸ್ಡೇಗೆ ನಾನು ಟೆಸ್ಟಿಗೆ ಹೋಗಬೇಕು. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅದನ್ನೇ ನಾನು ಅಷ್ಟೊತ್ತಿಂದ ಯೋಚನೆ ಮಾಡ್ತಾಯಿದ್ದೀನಿ. ಒಟ್ಟಿಗೆ ನಾನು ಟೆಸ್ಟೆಲ್ಲ ಮುಗಿಸ್ಕೊಂಡು ಹೋಗ್ಲಾ, ಅಂದರೆ ಸ್ಕ್ಯಾನ್ ಇದೆಯಲ್ಲ, ಸೊ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಡಾಕ್ಟರ್ಗೆ ತೋರಿಸ್ಕೊಂಡು ಹೋಗ್ಲಾ, ಅಥವಾ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಮನೆ ಕಟ್ತಾ ಇದ್ದಾರೆ, ಅದು ಸ್ವಲ್ಪ ಸೌಂಡು. ಆ್ಯಂಡ್ ನಮ್ಮ ಮಮ್ಮಿ ಹೊರಗಡೆ ಎಲ್ಲೋ ಹೋಗ್ತಾರೆ ಅಂತ ಹೇಳಿದ್ನಲ್ಲ, ಸೊ ಹೋಗಿದ್ದಾರೆ. ಆ್ಯಂಡ್ ಇನ್ನೊಂದು ಗೈಸ್, ನನಗೆ ಏನಕ್ಕೆ ಇಷ್ಟು ದಿನ ನಾನು ಯೋಚನೆ ಮಾಡ್ತಿದ್ದೆ, ಯಾಕೆ ನನಗೆ
ದಿನಗಳು ಕಳೀತಾ ಇದ್ರು ಹೊಟ್ಟೆ ಏನಕ್ಕೆ ನಂಗೆ ಅಷ್ಟು ಕಾಣಿಸ್ತಾನೆ ಇಲ್ಲ, ನಾರ್ಮಲ್ ಪ್ರೆಗ್ನೆಂಟ್ಗಳ ಥರ ನಾನು ಏನಕ್ಕೆ ಕಾಣಿಸ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ನಂಗೆ ನಿನ್ನೆ ನಮ್ಮ ಮಮ್ಮಿ ಹೇಳಿದ್ದು. ಸೊ ನಮ್ಮ ಮಮ್ಮಿಗೂ ಕೂಡ ಸೇಮ್ ನನ್ನ ಥರನೇ ಇತ್ತಂತೆ ಹೊಟ್ಟೆ, ನಮ್ಮ ಅಣ್ಣ ಉಡಬೇಕಾದ್ರೆ ಮೊದಲನೇ ಪ್ರೆಗ್ನೆನ್ಸಿಲಿ. ಅದಕ್ಕೆ ಅವ್ರು ನಿನ್ನೆ ಹೇಳಿದ್ರು. ಅವಾಗ ನನಗೆ ಒಂಥರ ಸಮಾಧಾನ ಆಯಿತು, ಯಾಕಂದರೆ ನಮ್ಮ ಅಮ್ಮನ ಸಾಲು ಅಂತ ಹೇಳಿ ಸಮಾಧಾನ ಆಯಿತು. ಅವಾಗ ಅಂದ್ಕೊಂಡೆ ನಾನು ನಾನು ನಮ್ಮ ಅಮ್ಮನ ಥರ ಏನೋ, ಹಾಗಾಗಿ ನನಗೆ ಹೊಟ್ಟೆ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿ ನಂಗೆ ಖುಷಿ ಆಯಿತು. ಅವಾಗ ನನಗೆ ಇಷ್ಟು ದಿನ ಅಂದರೆ ಯಾಕೆ ಹಾಗೆ ನನಗೇನೆ ಹಂಗೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಯಾಕಂದ್ರೆ ನಂಗೆ ಹೇಳೇ ಇರಲಿಲ್ಲ ನಮ್ಮಮ್ಮ. ನಿನ್ನೆ ಹೇಳಿದ್ದು, ಅದೇನೋ ಮಾತಾಡಬೇಕಾದ್ರೆ ಹೇಳಿದ್ದು, ನನಗೂ ಹೀಗೆ ಇತ್ತು ಮೊನು ಹೊಟ್ಟೆಲಿದ್ದಾಗ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ಹೀಗೆ ಇದ್ದೆ ಅಂತ ಹೇಳಿದ್ರು. ಸೊ ಅವಾಗ ನಂಗೊಂಥರ ಸಮಾಧಾನ ಆಯಿತು, ರಿಲೀಫ್ ಅನಿಸ್ತು ನಂಗೆ ಅವಾಗ. ಸೊ ಹಾಗಾಗಿ ನನಗೂ ಕೂಡ ಹಾಗೇ ನಮ್ಮ ಅಮ್ಮನ ಥರ. ಆ್ಯಂಡ್ ನಮ್ಮಮ್ಮ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಏನೋ ಗೊತ್ತಿಲ್ಲ. ನಾನು ಅದಕ್ಕೆ ಇವಾಗ ಹಾಲು ಕಾಯಿಸಿ ಹಾಲು ಕುಡಿತೀನಿ. ಯಾಕಂದರೆ ಇವಾಗ ತಾನೇ ಎದ್ದಿದ್ದೀನಲ್ವ, ಸ್ವಲ್ಪ ಟೈರ್ಡ್ ಫೀಲ್ ಆಗ್ತಾಯಿದೆ. ಅದರಲ್ಲೂ ಮಾತ್ರೆ ಇನ್ಮೇಲೆ ಪವರು ಏನೋ ಅಂತಾರಲ್ಲ, ಒಂದು ನುಂಗಕ್ಕೆ ಹೋಗಿ ಎರಡನೇ ನುಂಗಂಗೆ ಮಾಡ್ಕೊಂಡಿದ್ದೀನಿ ನಾನು. ಸೊ ಏನೂ ಮಾಡೋದಕ್ಕಾಗಲ್ಲ. ಓಕೆ ಗೈಸ್, ನಾನು ನಮ್ಮಮ್ಮ ಎಲ್ಲ ಬರಲಿ, ಆಮೇಲೆ ಸಿಗ್ತೀನಿ. ನಮ್ಮ ಮಮ್ಮಿ ಬಂದು ನೈಟು ಚಿಕನ್ ಚಾಪ್ಸ್ನ ಮಾಡಿದ್ರು. ಸೊ ನಾನು ವೀಡಿಯೋ ಮಾಡ್ಕೊಳ್ಳೋದೇ ಮರ್ತ್ಬಿಟ್ಟೆ, ಇವಾಗ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಚಿಕನ್ ಗ್ರೇವಿ ಮತ್ತು ರೈಸ್ ಇಟ್ಟಿದ್ರು. ಸೊ ನಾನು ಆಲ್ರೆಡಿ ಹಾಕ್ಕೊಂಡು ತಿನ್ಕೊಂಡೆ, ಇನ್ನೊಂದು ಸ್ವಲ್ಪ ಇತ್ತು, ಆವಾಗ ವೀಡಿಯೋ ಮಾಡ್ಕೋಬೇಕು ಅಂತ ನೆನಪಾಯಿತು. ಸೊ ಇವಾಗ ಮಾಡ್ಕೋತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.